ಅದು ಶಿರಸಿ ಜಾತ್ರೆಯ 3ನೇ ದಿನ. ಗದ್ದಲಗಳ ನಡುವೆ ಹೆಜ್ಜೆ ಹಾಕಿದ್ದ ನನ್ನ ಯಾರೋ ಕರೆದ ಹಾಗಾಯ್ತು. ಗೌತು. ಹಿಂದಕ್ಕೆ ನೋಡಿದ್ರೆ ನನ್ನ ಭಾವ ಶಶಾಂಕ್ ನಿಂತಿದ್ದ. ಆತನನ್ನು ನೋಡದೆ ವರ್ಷಗಳೇ ಆಗಿತ್ತು, ಮೇ ಬಿ 6 years. ಆತನ ಮದುವೆ ಆದ ಮೇಲೆ ನಾನು ಆತನ ಮನೆಗೆ ಹೋಗೇ ಇಲ್ಲ. ಆತನೂ ಅಷ್ಟೇ, ತೀರಾ ಬ್ಯುಸಿ ಮನುಷ್ಯ. ಬೆಂಗಳೂರಿನಲ್ಲಿ ಯಾವುದೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಬಿಡುವಾದಾಗ ಊರಿನಲ್ಲಿರುವ ಮನೆಗೆ ಬಂದು ಹೋಗ್ತಾನೆ. ಹೆಚ್ಚಂದ್ರೆ 1-2 ದಿನ. ಹಾಗೆ ಬಂದಾಗಲೆಲ್ಲ ಹೆಂಡತಿಯನ್ನ ಕರ್ಕೊಂಡು ಮಾವನ ಮನೆಗೋ ಅಕ್ಕನ ಮನೆಗೋ ಹೋಗಿ ಬರ್ತಾನೆ. ಅವನಿಗೆ ನನ್ನಂಥವನನ್ನ ಮಾತನಾಡಿಸುವುದಕ್ಕೂ ಪುರ್ಸೊತ್ತಿಲ್ಲ. ಜಾತ್ರೆಯಲ್ಲಿ ಅವನನ್ನು ನೋಡಿದ್ದೆ ಒಂದು ಕ್ಷಣಕ್ಕೆ ಖುಷಿಯಾಗಿತ್ತು. ಆತನ ಪಕ್ಕ ಅವಳಿದ್ಲು. ಆಕೆಯ ಕಂಕುಳಲ್ಲಿ ಮಗುವಿತ್ತು. ಆ ಮಗುವನ್ನ ಎತ್ತಿಕೊಂಡ ಶಶಾಂಕ್, ನೋಡು ಮಾವನ್ನ, ಹೋಗ್ತೀಯ ಅವನ ಹತ್ರ ಅಂತ ಮಗುವನ್ನ ನನ್ನ ಬಳಿ ಹೊತ್ತು ತಂದಿದ್ದ. ಮಗುವನ್ನ ಎತ್ತಿಕೊಳ್ಳೋದು ಇಷ್ಟವಿಲ್ಲದೆ ಇದ್ರೂ ಎತ್ತಿಕೊಂಡೆ, ಅನಿವಾರ್ಯ. ಆಕೆ ನನ್ನ ನೋಡುತ್ತಲೇ ಇದ್ದಳು. 8 ವರ್ಷದ ಹಿಂದೆ ಮೊದಲ ಬಾರಿ ನನ್ನನ್ನು ನೋಡಿದ್ದಳಲ್ಲ, ಅದೇ ರೀತಿ. ಆಕೆ ಮೊದಲಿನಂತೆ ಇದ್ದಾಳೆ. ಕೊಂಚ ದಪ್ಪಗಾಗಿದ್ದಾಳೆ ಅನ್ನಿಸಿತ್ತಾದರೂ ಆ ಹುಬ್ಬು, ಮೂಗು, ನೋಡುವ ಸ್ಟೈಲು ಎಲ್ಲವೂ ಹಾಗೇ ಇದೆ. ಕಂಕುಳಲ್ಲಿ ಮಗು, ಕುತ್ತಿಗೆಯಲ್ಲಿ ತಾಳಿ ಇಲ್ಲದಿದ್ದರೆ ಥೇಟ್ ಅವಳೆ. 8 ವರ್ಷದ ಹಿಂದೆ ನನ್ನ ಪ್ರೀತಿಸಿದ್ದಳಲ್ಲ, ಅದೇ ಶಾರ್ವರಿ. ನಾನು ಮೊದಲಿನಂತಿಲ್ಲ. ಕಪ್ಪಗಿದ್ದ ಗಡ್ಡದಲ್ಲಿ ಈಗ ಬಿಳಿ ಕೂದಲು ಇಣುಕುತ್ತವೆ. ತಲೆ ಕೂದಲುಗಳು ಉದುರಿ ಕೊಂಚ ಬೋಡವಾಗಿದ್ದೇನೆ. ಅಣ್ಣ ಅನ್ನುತ್ತಿದ್ದ ಹುಡುಗರು ಅಂಕಲ್ ಅನ್ನುವುದೊಂದು ಬಾಕಿ ಅಷ್ಟೆ. ಹಾ, ಹೊಟ್ಟೆ ಕೊಂಚ ಉಬ್ಬಿದೆ. ಕಣ್ಣಿಗೊಂದು ಚಂದದ ಸ್ಪೆಕ್ಸು ಆಕೆ ಕೊಟ್ಟ ಜೀವಮಾನದ ಗಿಫ್ಟು. ಅಂದ ಹಾಗೆ ನಾನು ಅವಳು ಪ್ರತಿ ಬಾರಿ ಭೇಟಿಯಾಗುತ್ತಿದ್ದ ಕೋಟೆಕೆರೆ ಬದಲಾಗಿಲ್ಲ. ಏನೋ 1-2 ಬೆಂಚುಗಳನ್ನು ಬದಲಾಯಿಸಿದ್ದಾರೆ ಅಷ್ಟೇ. ಅದು ಕೂಡ ಹಾಗೇ ಇದೆ, ಅವಳಂತೆ. ಆಕೆಯೊಡನೆ ಮೊದಲ ಭೇಟಿ, ಕೊನೆಯ ಭೇಟಿ ಎರಡೂ ಆದದ್ದು ಇದೇ ಕೋಟೆಕೆರೆಯ ಆಸುಪಾಸಲ್ಲಿ. ನನ್ನ ಅಳು, ನನ್ನ ನಗು, ನನ್ನ ಮೊಂಡುತನ, ನನ್ನ ಖಾಲಿ ಕಯಾಲಿಗಳಿಗೆ ಸಾಕ್ಷಿಯಾಗಿದ್ದು ಇದೇ ಕೋಟೆಕೆರೆ. ಈಗ ಮತ್ತೆ ಅಲ್ಲಿ ನಾವಿಬ್ಬರೂ ಸಂಧಿಸಿದ್ದೇವೆ. ಆದರೆ ಪ್ರತಿ ಬಾರಿ ಆಕೆ ಸಿಕ್ಕಾಗ ನಾನು ಅವಳು ಇಬ್ಬರೇ ಇರುತ್ತಿದ್ದೆವು. ಈಗ ಆಕೆಯ ಜೊತೆಗೆ ಆಕೆಯ ಗಂಡನಿದ್ದಾನೆ. ಫೇಟ್. ಎಲ್ಲದಕ್ಕೂ ಹಣೆ ಬರಹ ಬೇಕಂತೆ. ಆಕೆಯನ್ನ ಪಡೆಯುವ ಹಣೆ ಬರಹ ಬಹುಶಃ ನನ್ನಲ್ಲಿರಲಿಲ್ಲ. ತಡಿ ಬ್ರೋ, ಬಂದೆ, ಗಪ್ಪತ್ತಿ ಬೈನ್ನಡ, ಇಲ್ಲೇ ಇರು, ಶರು ಮಾತಾಡ್ತಾ ಇರು, ಬಂದೆ ಅನ್ನುತ್ತಲೇ ಶಶಾಂಕ್ ಅಲ್ಲಿಂದ ಹೊರಟಿದ್ದ. ನನ್ನ ಕಂಕುಳಲ್ಲಿದ್ದ ಮಗು ಆತ ಹೊರಟಿದ್ದನ್ನ ನೋಡಿ ಅರಚಿತ್ತು. ಆಕೆ ನನ್ನ ಹತ್ತಿರ ಬಂದು ಮಗುವನ್ನ ಎತ್ತಿಕೊಳ್ಳುತ್ತಾ ನಂಕೊಡಿ ಅಂದಿದ್ಲು. ಆಕೆ ಅಷ್ಟೇನು ಬದಲಾಗಿಲ್ಲ ಅಂದುಕೊಂಡಿದ್ದೆ, ಬಟ್ ಶೀಸ್ ಪೆದ್ದ, ದಡ್ಡ, ಬಡ್ಡಿ ಮಗನೆ, ನಾಯಿ, ಹಂದಿ ಎನ್ನುತ್ತಾ ಪ್ರೀತಿಯಿಂದ ಮುತ್ತಿಕ್ಕುತ್ತಿದ್ದ ಅವಳ ಬಾಯಲ್ಲಿ ಕೊಡಿ ಎಂದಿದ್ದು ಆಕೆ ಅದೆಷ್ಟು ಬದಲಾಗಿದ್ದಾಳೆ ಎನ್ನುವುದನ್ನು ಹೇಳುತ್ತಿತ್ತು. ನಾನು ನಕ್ಕೆ. ಆಕೆ ಅದೇನನ್ನೋ ಹೇಳೋದಕ್ಕೆ ಮುಂದೆ ಬಂದಳು. ಬಹುಶಃ ಆಕೆಗೆ ಅದೇನೋ ಕೇಳಬೇಕಿತ್ತು, ಬಟ್ ಆಗುತ್ತಿರಲಿಲ್ಲ ಎನಿಸುತ್ತೆ. ತಲೆ ತಗ್ಗಿಸಿದಳು. 1-2 ನಿಮಿಷ ನಮ್ಮಿಬ್ಬರ ನಡುವೆ ಶುದ್ಧ ಮೌನ. ಜಾತ್ರೆಯ ಗದ್ದಲವು ನನ್ನ ಕಿವಿಗೆ ಸದ್ದಾಗದಷ್ಟು ಮೌನ ಆವರಿಸಿತ್ತು. ಆಕೆಯ ಚಡಪಡಿಕೆಯನ್ನ ಅರ್ಥ ಮಾಡಿಕೊಂಡ ನಾನು, ಕೇಳು ಎಂದಿದ್ದೆ. ಆಕೆ ತಲೆ ತಗ್ಗಿಸಿಯೇ, ನೀ ಮದುವೆ ಆಯ್ದಿಲ್ಲಡ ಎಂತಕ್ಕೆ ಅಂದಿದ್ದು. ಉತ್ತರ ನನ್ನ ಬಳಿಯೂ ಇರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಇಗ್ನೋರ್. ನನಗಿಂತ ಆಕೆಗೆ ಉತ್ತರ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ಮಾತನಾಡುವುದರಲ್ಲಿ ಯಾವ ಪ್ರಯೋಜನವೂ ಇರಲಿಲ್ಲ. ನೀನ್ ರೆಡ್ ಡ್ರೆಸ್ ಅಲ್ಲಿ ಚಂದ ಕಾಣ್ತಿದ್ದೆ ಅಂದಂಗೆ ಪಾಪು ಹೆಸರೆಂತಾತು? ಆಯಿ ನಾಮಕರಣಕ್ಕೆ ಬಂದಿತ್ತಕು, ಗಿರೀಶ್, ಸತೀಶ್ ಏನೋ ಅಂದಿದ್ ನೆನಪು ಅಂದೆ. ಯಾರಿಗೆ ನೆನಪಿರ್ಬೇಕು? ಆಕೆ ಅಲ್ಲ, ಶ್ರೇಯಸ್ ಅಂದಿದ್ದು. ನಾನು ನಿಮ್ಮಿಬ್ಬರ ಹೆಸರಲ್ಲಿ ಇನಿಷಿಯಲ್ ಇದ್ದು ಅಂತ ಇಟ್ಟಿದ್ದ ಕೇಳಿದೆ. ಆಕೆ ಮಾತನಾಡಲಿಲ್ಲ. ಆಕೆಗೆ ಇಷ್ಟವಾದ ಸ್ವೀಟ್ ಕಾರ್ನ್ ಪಕ್ಕದಲ್ಲಿತ್ತು. ಅದೆಷ್ಟು ಬಾರಿ ನಾವಿಬ್ಬರು ಸೇರಿ ಸಂಜೆಯ ಹೊತ್ತು ಸಾಮ್ರಾಟ್ ಹೋಟೆಲ್ನ ಎದುರಿಗಿದ್ದ ಸ್ವೀಟ್ ಕಾರ್ನ್ ಅಂಗಡಿಯಲ್ಲಿ ಹರಟುತ್ತಾ ಸ್ವೀಟ್ ಕಾರ್ನ್ ತಿಂದಿದ್ದೇವೋ ಲೆಕ್ಕವೇ ಇಲ್ಲ. ಸ್ವೀಟ್ ಕಾರ್ನ್ ತಿಂತ್ಯಾ? ಚಾಟ್ ಮಸಾಲ ಅಂದಿದ್ದೆ. ಆಕೆ ಮತ್ತೆ ಮಾತನಾಡಲಿಲ್ಲ. ನಾನೇ 2 ಸ್ವೀಟ್ ಕಾರ್ನ್ ಕಪ್ ಹಿಡಿದು ತಂದಿದ್ದೆ. ಆಕೆಯ ಇಷ್ಟದ ಚಾಟ್ ಮಸಾಲ. ಆಕೆಯ ಮುಖದಲ್ಲಿ ಕೊಂಚ ನಗು ಬಂತು, ಬಟ್ ತೋರಿಸಿಕೊಳ್ಳಲಾಗಲಿಲ್ಲ. ನಾನು ಅಷ್ಟೇ. ಕಣ್ಣಲ್ಲಿದ್ದ ನೀರನ್ನ ಅದುಮಿಕೊಂಡೆ. ಮುಗುಳನಗೆ ಸಿನಿಮಾದಲ್ಲಿ ಗಣೇಶ್ ಅಳುವನ್ನ ಮುಚ್ಚಿಡ್ತಾನಲ್ಲ ಹಾಗೆ.
ಆಕೆ ಮಗುವನ್ನ ಹೊತ್ತು ಮುಂದೆ ಹೊರಟಳು. ನನ್ನ ನೋಡಿ ಬಾಯೆಂಬದ್ದೆ. ನಾನು ಹಿಂದೆಯೇ ಹೆಜ್ಜೆ ಹಾಕಿದ್ದೆ. ಅದ್ಯಾವುದೋ ರೋಡಿನ ಪಕ್ಕ ಚಿಕ್ಕ ಕಲ್ಲಿನ ಮೇಲೆ ಇಬ್ಬರೂ ಕೂತರು. ಆಕೆ ನನ್ನ ಕೈಯನ್ನು ನೋಡುತ್ತಲೇ ಇದ್ಲು. ಮತ್ತದೆ ಶುದ್ಧ ಮೌನ. ನಾನು 1-2 ಸ್ಪೂನು ಕಾರ್ನ್ ಬಾಯಿಗೆ ಹಾಕಿಕೊಂಡೆ. ಚೆನ್ನಾಗಿದ್ದು ಅಂದಿದ್ದೆ. ಆಕೆ ತಿನ್ನೋದಕ್ಕೆ ಶುರು ಮಾಡಿದ್ಲು. ಮಗ ತಗ ತಿನ್ನು. ಶ್ರೇಯಸ್ ಬಾಯಿಗೆ 1-2 ಕಾಳು ತುರುಕಿದ್ಲು. ಆತ ಬಾಯಿ ಚಪ್ಪರಿಸ್ದ. ಆಕೆ ನನ್ನ ನೋಡಿ ನೀನ್ ನನ್ನ ಪಾಪುನ ಅಪ್ಪ ಆಗಕ್ಕಾಗಿತ್ತು ಅಂದ್ಲು. ನಾನು ಮತ್ತೆ ಇಗ್ನೋರ್ ಮಾಡಿದೆ. ನಿನ್ ಗಂಡ ನೀನ್ ಅನ್ಕೊಂಡಂಗಿದ್ನ, ಐ ಮೀನ್ ಚೆನ್ನಾಗಿ ನೋಡ್ಕತ್ನ ಅಂತ ಕೇಳಿದ್ದೆ. ಆಕೆ ಅದಕ್ಕೆ ಸ್ವಲ್ಪ ಬ್ಯುಸಿ ಮನುಷ್ಯ, ಬಿಟ್ರೆ ಎಲ್ಲ ಓಕೆ ಅಂದಿದ್ಲು. ಚೆನ್ನಾಗಿದ್ದೆ ಅಲ್ದ ಅಂದಿದ್ದೆ. ಅಂತು. ನನ್ನ ಮುಖದಲ್ಲೊಂದು ಸಣ್ಣ ನಗು. ಆಕೆಯನ್ನ 6 ವರ್ಷದ ಹಿಂದೆ ಕಳೆದುಕೊಂಡಿದ್ದೆ. ಬಹುಶಃ ನಾವಿಬ್ಬರು ಮಾತಾಡಿ ಬಿಟ್ಟಿದ್ದರೆ ಒಟ್ಟಿಗೆ ಇರುತ್ತಿದ್ವೇನೋ. ನಾನು ಕ್ಷಮೆ ಕೇಳಿದ್ದರೆ, ಆಕೆ ಕ್ಷಮಿಸಿದ್ದರೆ, ಇಟ್ಸ್ ಟೂ ಲೇಟ್. 2 ವರ್ಷ ಅಂತರಾಳದಿಂದ ಪ್ರೀತಿಸಿದ್ದ ಆಕೆಯನ್ನ ಮರೆಯುವುದಾದರೂ ಹೇಗೆ? ಆಗುವುದಿಲ್ಲ. ಅಪ್ಪನ ಶ್ರಾದ್ದದ ದಿನ ಸೊಸೈಟಿಯ ಸಾಲದ ನೋಟಿಸು ಮನೆಯ ಕದ ತಟ್ಟಿತ್ತು. 3.5 ಎಕರೆಯ ತೋಟ, ಕಮಾಯಿ ಕೊಡದ ಅಡಿಕೆ, ಆಗಿನ್ನೂ ಚಿಕ್ಕವನು. ಸಂಭಾಳಿಸುವುದಾದ್ರೂ ಹೇಗೆ? ಸೋತು ಹೋದಂತನಿಸಿತ್ತು. ಈ ಮಧ್ಯ ಪ್ರೀತಿ ಮಾಡಬಾರ್ದಿತ್ತು. ನಾನಂತೂ ಅಳುತ್ತೇನೆ. ಆಕೆಯನ್ನು ಅಳಿಸ್ಬೇಕಾ? ಆಕೆಗೆ ನೆಮ್ಮದಿ ಆದರೂ ಇದೆಯಾ? ಆಕೆಗೂ ಆಸೆಗಳಿರುತ್ತವೆ. ನಾನು ಪ್ರೀತಿಸಿ ಅವುಗಳನ್ನು ಕೊಲ್ಲಬಾರ್ದೆನಿಸಿತ್ತು. ಕೆರೆ ಹತ್ರಕ್ಕೆ ಬಾ ಮಾತಾಡವು ಸಣ್ಣ ಮೆಸೇಜ್ಗೆ ಆಕೆ ನನ್ನ ಕಾಯುತ್ತಾ ಕೂತಿದ್ಲು. ನನ್ನ ನೋಡಿದ್ದೆ, ಬಂದು ಬಿಗಿಯಾಗಿ ತಬ್ಬಿದ್ಲು. ಮತ್ತದೇ ಮೌನ. 2 ಹನಿ ಕಣ್ಣೀರು ಉಸುರಿತ್ತು. ಅತ್ತು ಬಿಟ್ಟೆ. ಆಕೆ ಎಂತ ಆತ ಮಳ್ಳ ಅಂದಿದ್ಲು. ನಾನು ಇರುವುದೆಲ್ಲವನ್ನು ಹೇಳಿ, ಸಾರಿ, ನಾನು ನಿನ್ನ ಲೈಫಲ್ಲಿ ಬರೋಕ್ಕಾಗಿತ್ತಿಲ್ಲ, ಕ್ಷಮಿಸ್ಬಿಡು ಅಂದಿದ್ದೆ. ಅದಕ್ಕೆ ಅವಳು ಅಳುತ್ತಾ ಕೂತಿದ್ಲು. ನಾನು ಮಾತು ಮುಗಿಸಿ ಬೈಕ್ ಹತ್ತಿದ್ದೆ. ಉಮ್ಮಚ್ಚಿಗೆಯ ತಿರುವು. ನೀರು ತುಂಬಿದ್ದ ಕಣ್ಣುಗಳೊಡನೆ ದಾರಿ ಕಾಣಿಸುತ್ತಿರಲಿಲ್ಲ. ಟಫ್ ರೈಡ್. ಸ್ಕಿಡ್ ಆಗಿತ್ತು. ಬೈಕಿನ ಗ್ಲಾಸ್ ಕಣ್ಣಿನೊಳಕ್ಕೆ ಅಷ್ಟೇ, ಪ್ರಜ್ಞೆ ಇರಲಿಲ್ಲ. ಕಣ್ತೆರೆದಾಗ ಹಾಸ್ಪಿಟಲ್ನಲ್ಲಿದ್ದ ನಾನು ಬಿಕ್ಕಿ ಬಿಕ್ಕಿ ಹತ್ತಿದ್ದೆ. ಆಕೆ ನನ್ನ ಕಾಯುತ್ತಲೇ ಇದ್ದಳಂತೆ. ಆಕೆಯ ಖಾಸ ಗೆಳತಿ ಹೇಳಿದ್ದಳು. ಬಟ್ ಆಕೆ ಹಾಗೆ ನನ್ನ ಮಾತನಾಡಿಸಲಿಲ್ಲ. ನಾನು ಕೂಡ ಆಕೆಯ ಗೋಜಿಗೆ ಹೋಗಲಿಲ್ಲ. ಅದಾದ 5 ತಿಂಗಳಿಗೆ ಭಾವನ ಮದುವೆಯ ಸುದ್ದಿ ಬಂತು. ಮದುವೆಗೆ ಹೋದ ನಾನು ಅತ್ತು ಬಿಟ್ಟಿದ್ದೆ. ನನ್ನ ಶರು ಅವಳೆ. ನಾನು ಪ್ರೀತಿಸಿದ ಶರು ಶಶಾಂಕನ ಮದುವೆ ಆಗಿತ್ತು. ನನ್ನ ನೋಡಿದ ಆಕೆಯ ಕಣ್ಣುಗಳು ಕೆಂಪಗಾಗಿತ್ತು. ನಾನು ಅವತ್ತು ಮಾತನಾಡಲಿಲ್ಲ. ಹೊರಟು ಬಂದೆ. ಈಗ ಆಕೆ ಪಕ್ಕದಲ್ಲಿದ್ದಾಳೆ. ನನ್ನ ಜೊತೆ 6 ವರ್ಷದ ನಂತರ ಮತ್ತೆ ಹೊರಟಿದ್ದಾಳೆ. ಆದರೆ ಮೊದಲಿನಂತಿಲ್ಲ. ಆಕೆಗೆ ಕೊನೆಯದಾಗಿ ನಾನು ಮಿಸ್ ಮಾಡ್ಕತ್ಯ ಎಂದಿದ್ದೆ. ಆಕೆ ನಗುತ್ತಲೇ, ಉತ್ತರ ನಿನ್ನ ಹತ್ರನೇ ಇದ್ದು ಅಂದಿದ್ಲು. ಅಷ್ಟರಲ್ಲಿ ಆಕೆಯ ಗಂಡ ಕಾಲ್ ಮಾಡಿದ್ದ. ಆಕೆಯ ಲೊಕೇಶನ್ ಹೇಳ್ತಿದ್ಲು. ಆತ ಬಂದಿದ್ದ. ತಡ ಆಗೋತು, ಸಾರಿ, ನನಗೀಗ ಮನೆಗೆ ಹೋಗವು, ಅಮ್ಮ ಕರೀತಿದ್ದು. ಶರು ಹೊರಡೋಣ ಅಲ್ದ ಅಂದಿದ್ದ. ನಾನು ಸರಿ ಹಂಗಿದ್ರೆ ಬನ್ನಿ ಶರು ಅವರೇ ಬನ್ನಿ ಅಂದಿದ್ದೆ. ಆಕೆ ಹೊರಟ್ಲು. ಆಕೆಯ ಕರ್ಚೀಪು ಅಲ್ಲಿಯೇ ಇತ್ತು. ಮತ್ತೆ ಹಿಡಿದು ಎದೆಗೊತ್ತಿಕೊಳ್ಳಲ್ಲ. ಆಕೆ ಸಿಗದಿದ್ದಕ್ಕೆ ಅಳಲ್ಲ, ಮಾತನಾಡಿಸಿದ್ದಕ್ಕೆ ಖುಷಿ ಪಡಲ್ಲ, ಗೊತ್ತಿಲ್ಲ. ಬಟ್ ಐ ಸ್ಟಿಲ್ ಮಿಸ್ ಹರ್.